ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ನಿಮ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಅಕ್ಷರಗಳ ಕನ್ನಡ ಉಚ್ಚಾರ ಎಂಬ ಸರಣಿಯಲ್ಲಿ ನಾವು ಈಗಾಗಲೇ ಟಿ ಅಕ್ಷರವರೆಗೆ ಎಲ್ಲ ಅಕ್ಷರಗಳು ಬೇರೆ ಬೇರೆ ಉಚ್ಚಾರಣೆ ಮತ್ತು ಬೇರೆ ಬೇರೆ ನಿಯಮವನ್ನು ನಾವು ಹೇಗೆ ಯಾವ ಸಂದರ್ಭದಲ್ಲಿ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ಈಗ ನಾವು ಎಲ್ಲ ಪ್ರೀವಿಯಸ್ ವಿಡಿಯೋಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಅಕ್ಷರ ಬಂದಾಗ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಉಚ್ಚಾರಣೆಗಳನ್ನು ಹೊಂದಿದೆ ಮತ್ತು ಯಾವ ಸಂದರ್ಭದಲ್ಲಿ ಏನು ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನಾವು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ, ನೀವು ಸಾಮಾನ್ಯವಾಗಿ ಇಲ್ಲಿ ಗಮನಿಸಬೇಕು, ಯು ಅಕ್ಷರ ಏನು ವಿದ್ಯಾರ್ಥಿಗಳೇ, ಯು ಅಕ್ಷರ ಏನಿದೆ ನಮ್ಗೆ ಅದರ ಬೇರೆ ಬೇರೆ ಉಚ್ಚಾರಣೆಗಳು ಯಾವುದೆಂದರೆ, ಯು ಅಕ್ಷರವು ಅ ಎಂಬ ಉಚ್ಚಾರಣೆ ಹೊಂದಿದೆ. ಯು ಅಕ್ಷರ ಉ, ಯು, ಯೋ ಮತ್ತು ಅರ್ ಏನು ವಿದ್ಯಾರ್ಥಿಗಳೇ, ಯು ಅಕ್ಷರ ಏನೆಂಬ ಯಾವ ಒಂದು ಉಚ್ಚಾರಣೆ ಹೊಂದಿದ್ದೇವೆ ನಾವು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಯು ಅಕ್ಷರ ಅದು ಅ, ಉ, ಯು, ಯೋ ಹಾಗೂ ಅರ್ ಎಂಬ ಉಚ್ಚಾರಣೆಗಳನ್ನು ಹೊಂದ್ತಾ ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಏನು ವಿದ್ಯಾರ್ಥಿಗಳೇ ಉಚ್ಚಾರಣೆ ಅಥವಾ ಸೌಂಡ್ ಅನ್ನು ಹೊಂದಿದೆ. ಈಗ ನಾವು ಒನ್ ಬೈ ಒನ್ ಅದಕ್ಕೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅಂದ್ರೆ ಯು ಅಕ್ಷರ ಬಂದಾಗ ಅದು ಅ ಎಂದು ಯಾವ ಉಚ್ಚಾರಣೆ ಮಾಡಬೇಕು, ಯು, ಉ ಹಾಗೂ ಯೋ, ಆರ್. ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ, ಯು ಅಕ್ಷರ ಬಂದಾಗ ಅದು ಅ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಗಮನಿಸಬೇಕು, ಯು ಅಕ್ಷರ ಬಂದಾಗ ಅದು ಅ ಎಂದು ಯಾವಾಗ ಉಚ್ಚಾರಣೆ ಆಗ್ತದೆ ಎಂಬುದಾಗಿ ಇಲ್ಲಿ ಗಮನಿಸಬೇಕು. ಮೊದಲೇ ಒಂದು ನಿಯಮ ಏನಿದೆ ವಿದ್ಯಾರ್ಥಿಗಳೇ, ಎರಡು ಕಾನ್ಸನೆಂಟ್ ಅಕ್ಷರಗಳ ನಡುವೆ ಎರಡು ಕಾನ್ಸನೆಂಟ್ ಲೆಟರ್ಗಳ ನಡುವೆ ಯು ಬಂದಾಗ ಏನು ವಿದ್ಯಾರ್ಥಿಗಳೇ, ಎರಡು ಕಾನ್ಸನೆಂಟ್ ಅಕ್ಷರಗಳ ನಡುವೆ ಯು ಬಂದಾಗ ಯು ಅನ್ನು ಏನು ವಿದ್ಯಾರ್ಥಿಗಳೇ, ಯು ಅನ್ನು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ ಇಲ್ಲಿ ನೀವು ಗಮನಿಸಬೇಕು. ನಾವು ಎಕ್ಸಾಂಪಲ್ ಮುಖಾಂತರ ಇದಕ್ಕೆ ನೋಡುವುದಾದ್ರೆ, ಅಂದ್ರೆ ಎರಡು ಕಾನ್ಸನೆಂಟ್ ಲೆಟರ್ಗಳ ನಡುವೆ ಯು ಅಕ್ಷರ ಬರ್ತಾ ಇದ್ರೆ ಅದಕ್ಕೆ ನಾವು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ನಾವು ಎಕ್ಸಾಂಪಲ್ ತಗೊಂಡ ವಿದ್ಯಾರ್ಥಿಗಳೇ, ಆರ್ ಯು ಎನ್, ಇದಕ್ಕೆ ರನ್ ಏನು ವಿದ್ಯಾರ್ಥಿಗಳೇ, ರನ್ ಎಂಬುದಾಗಿ. ಇಲ್ಲಿ ನೀವು ಗಮನಿಸಿದರೆ ವಿದ್ಯಾರ್ಥಿಗಳೇ, ಎರಡು ಕಾನ್ಸನೆಂಟ್ ಲೆಟರ್ಗಳ ನಡುವೆ ಯು ಬರ್ತಾ ಇದೆ. ಅಂದ್ರೆ ಆರ್ ಒಂದು ಕಾನ್ಸನೆಂಟ್ ಲೆಟರ್ ಆಗಿದೆ ಮತ್ತು ಎನ್ ಕೂಡ ಒಂದು ಕಾನ್ಸನೆಂಟ್ ಲೆಟರ್ ಆಗಿದೆ. ಈ ಎರಡು ಕಾನ್ಸನೆಂಟ್ ನಡುವೆ ಯು ಬಂದಾಗ ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಮತ್ತೆ ವಿದ್ಯಾರ್ಥಿಗಳೇ, ನೀವಿಲ್ಲಿ ರನ್ ಎಂಬುದಾಗಿ ನೀವು ನೋಡಿದಿರಿ. ಸಿ ಯು ಟಿ ಏನು ವಿದ್ಯಾರ್ಥಿಗಳೇ, ಇದಕ್ಕೆ ಕಟ್ ಏನು ವಿದ್ಯಾರ್ಥಿಗಳೇ, ಕಟ್. ಇಲ್ಲಿ ಕೂಡ ಎರಡು ಕಾನ್ಸನೆಂಟ್ ಗಳ ನಡುವೆ ಏನು ವಿದ್ಯಾರ್ಥಿಗಳೇ, ಎರಡು ಕಾನ್ಸನೆಂಟ್ ಗಳ ನಡುವೆ ಯು ಬಂದಾಗ ಅದಕ್ಕೆ ನಾವು ಏನೆಂಬುದು ಉಚ್ಚಾರಣೆ ಮಾಡಬೇಕು, ಅ ಎಂದು ಉಚ್ಚಾರಣೆ ಮಾಡಬೇಕು ಎಂಬುದಾಗಿ. ಮತ್ತೆ ವಿದ್ಯಾರ್ಥಿಗಳೇ, ಎನ್ ಯು ಡಬಲ್ ಎಲ್, ಇದಕ್ಕೆ ನಾವು ನಲ್ ಏನು ವಿದ್ಯಾರ್ಥಿಗಳೇ, ನಲ್. ಮತ್ತೆ ಟಿ ಯು ಆರ್ ಎನ್, ಇದಕ್ಕೆ ನಾವು ಟರ್ನ್ ಏನು ವಿದ್ಯಾರ್ಥಿಗಳೇ, ಟರ್ನ್. ಇಲ್ಲಿ ಕೂಡ ನೀವು ಗಮನಿಸಬೇಕು, ಎರಡು ಕಾನ್ಸನೆಂಟ್ ಗಳ ನಡುವೆ ಯು ಬಂದಾಗ ಅದಕ್ಕೆ ನಾವು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ ನೀವು ಈಗಾಗಲೇ ನೋಡಿದಿರ ವಿದ್ಯಾರ್ಥಿಗಳೇ. ಮತ್ತೆ ಇದಕ್ಕೆ ನೀವು ಗಮನಿಸಿ ಮತ್ತೆ ಎಕ್ಸಾಂಪಲ್ ಬರೆದುಕೊಂಡು ನೀವು ಅಭ್ಯಾಸ ಮಾಡಬೇಕು. ಆದರೆ ಇಲ್ಲಿ ಕೆಲವೊಂದು ಏನು ವಿದ್ಯಾರ್ಥಿಗಳ ನಮಗೆ ಎಕ್ಸೆಪ್ಷನ್ ಇದೆ ವಿದ್ಯಾರ್ಥಿಗಳೇ. ಎಕ್ಸೆಪ್ಷನ್ ಇದೆ ವಿದ್ಯಾರ್ಥಿಗಳೇ, ಕೆಲವೊಂದು ಅಪವಾದಗಳಿವೆ ವಿದ್ಯಾರ್ಥಿಗಳೇ. ಇದಕ್ಕೆ ನಮಗೆ ಏನು, ಎರಡು ಕಾನ್ಸನೆಂಟ್ ಗಳ ನಡುವೆ ಯು ಬಂದಾಗಲೂ ಕೂಡ ಅದಕ್ಕೆ ನಾವು ಉ ಎಂದು ಉಚ್ಚರಿಸಬೇಕು ಎಂಬುದಾಗಿ ಏನು ಎಕ್ಸೆಪ್ಷನ್ ಇದೆ ನಮ್ಗೆ. ಇಲ್ಲಿ ಪಿ ಯು ಟಿ ಏನು ವಿದ್ಯಾರ್ಥಿಗಳೇ, ಇದಕ್ಕೆ ನಾವು ಪುಟ್ ಏನು ವಿದ್ಯಾರ್ಥಿಗಳೇ, ಪುಟ್. ಬಿ ಯು ಡಬಲ್ ಎಲ್, ಇದಕ್ಕೆ ನಾವು ಬುಲ್ ಏನು ವಿದ್ಯಾರ್ಥಿಗಳೇ, ಬುಲ್. ಎಫ್ ಯು ಡಬಲ್ ಎಲ್, ಇದಕ್ಕೆ ನಾವು ಫುಲ್ ಏನು ವಿದ್ಯಾರ್ಥಿಗಳೇ, ಫುಲ್. ಇದೇ ರೀತಿಯಾಗಿ ನಮಗೆ ಏನಿದೆ, ಕೆಲವೊಂದು ಎಕ್ಸೆಪ್ಷನ್ ಇದೆ ವಿದ್ಯಾರ್ಥಿಗಳೇ. ಈ ಎಕ್ಸೆಪ್ಷನ್ ರೂಲ್ ನೀವು ಮತ್ತೆ ಎಕ್ಸಾಂಪಲ್ ಬರೆದುಕೊಂಡು ಓದಿದ್ದೆ ಆದರೆ ಇಂಗ್ಲಿಷ್ ಅಕ್ಷರ ಏನಿದೆ ಯು ಅಕ್ಷರ ಬಂದಾಗ ಅದು ಅ ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದಾಗಿ ನೀವು ಇದಕ್ಕೆ ನೀವು ಸರಿಯಾಗಿ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಮತ್ತೆ ಇಲ್ಲಿ ನಮಗೆ ಮತ್ತೊಂದು ಎಕ್ಸಾಂಪಲ್ ನೋಡ್ಕೋಬೇಕಾದ್ರೆ ಬಿ ಯು ಟಿ ಏನು ವಿದ್ಯಾರ್ಥಿಗಳೇ, ಬಟ್
ಏನು ವಿದ್ಯಾರ್ಥಿಗಳೇ? ಬಟ್. ಇದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸಬೇಕು, ಎರಡು ಕಾನ್ಸನೆಂಟ್ ಲೆಟರ್ ಗಳ ನಡುವೆ ಯು ಬಂದಾಗ ಯು ಅನ್ನು ಅ ಎಂದು ಉಚ್ಚರಿಸಬೇಕು. ಇದೇ ನಾವು ಎಕ್ಸಾಂಪಲ್ ನೋಡಿದ್ದೀವಿ. ಮತ್ತೆ ಕೆಲವೊಂದು ಎಕ್ಸೆಪ್ಷನ್ ಗಳನ್ನ ನೋಡಿದ್ದೀವಿ, ಕೆಲವೊಂದು ಅಪವಾದಗಳು ಇದೆ ವಿದ್ಯಾರ್ಥಿಗಳೇ. ಎರಡು ಕಾನ್ಸನೆಂಟ್ ಲೆಟರ್ ಗಳ ನಡುವೆ ಯು ಬಂದಾಗಲೂ ಕೂಡ ನಾವು ಅದಕ್ಕೆ ಅ ಎನ್ನದೆ ಉ ಎಂದು ಉಚ್ಚರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಕ್ಸೆಪ್ಷನ್ ನೀವು ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನೋಡಿದೀವಿ, ಎರಡು ಕಾನ್ಸನೆಂಟ್ ಲೆಟರ್ ಗಳ ನಡುವೆ ಯು ಬಂದಾಗ ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ. ಈಗ ನಾವು ಎರಡನೇ ನಿಯಮ ಏನಿದೆ, ಯು ಅಕ್ಷರ ನಂತರ ಆರ್ ಬರ್ತಾ ಇದ್ರೆ, ಯಾವ್ದಾದ್ರು ಒಂದು ಪದದಲ್ಲಿ ಯು ಅಕ್ಷರ ನಂತರ ಆರ್ ಬರ್ತಾ ಇದ್ರೆ ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ. ಯು ಅಕ್ಷರ ನಂತರ ಆರ್ ಬರ್ತಾ ಇದ್ರೆ ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ. ಈಗ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ವಿದ್ಯಾರ್ಥಿಗಳೇ. ಏನು? ಎಚ್ ಯು ಆರ್ ಟಿ, ಇದಕ್ಕೆ ನಾವು ಹರ್ಟ್. ಏನು ವಿದ್ಯಾರ್ಥಿಗಳೇ? ಹರ್ಟ್. ಮತ್ತೆ ವಿದ್ಯಾರ್ಥಿಗಳೇ, ನೀವು ಗಮನಿಸಬೇಕು, ಏನಿದೆ? ಟಿ ಯು ಆರ್, ಏನು ವಿದ್ಯಾರ್ಥಿಗಳೇ? ಎನ್, ಇದಕ್ಕೆ ನಾವು ಟರ್ನ್. ಇಲ್ಲಿ ಕೂಡ ಯು ನಂತರ ಆರ್ ಬರ್ತಾ ಇದೆ, ಗಮನಿಸಬೇಕು. ಮತ್ತೆ ಬಿ ಎಲ್ ಯು ಆರ್, ಇದಕ್ಕೆ ನಾವು ಬ್ಲರ್. ಏನು ವಿದ್ಯಾರ್ಥಿಗಳೇ? ಬ್ಲರ್. ಇಲ್ಲಿ ಗಮನಿಸಿದ್ರಿ ನೀವು, ಯು ನಂತರ ಆರ್ ಬರ್ತಾ ಇದ್ರೆ, ಯು ನಂತರ ಆರ್ ಬರ್ತಾ ಇದ್ರೆ ಯು ಅಕ್ಷರವನ್ನು ನಾವು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಏನೆಂಬುದು? ಯು ನಂತರ ಏನ್ ಬರ್ತಾ ಇದೆ ವಿದ್ಯಾರ್ಥಿಗಳೇ? ಆರ್ ಬರ್ತಾ ಇದೆ. ಮತ್ತೆ ಸಿ ಯು ಆರ್ ಡಿ, ಏನು ವಿದ್ಯಾರ್ಥಿಗಳೇ? ಇದಕ್ಕೆ ಕರ್ಡ್. ಏನು ವಿದ್ಯಾರ್ಥಿಗಳೇ? ಕರ್ಡ್. ಇಲ್ಲಿ ಕೂಡ ಗಮನಿಸಬೇಕು, ಯು ನಂತರ ಆರ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಯು ಅನ್ನು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಮತ್ತೆ ವಿದ್ಯಾರ್ಥಿಗಳೇ, ನಾವು ಈಗ ಮೂರನೇ ನಿಯಮ ನೋಡೋಣ ವಿದ್ಯಾರ್ಥಿಗಳೇ. ಅಂದ್ರೆ ಯು ಅಕ್ಷರ ಬಂದಾಗ ಅ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನಾವು ಈಗ ಮೂರನೇ ನಿಯಮ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಈಗ ಮೂರನೇ ನಿಯಮ ಏನಿದೆ ವಿದ್ಯಾರ್ಥಿಗಳೇ? ನಮಗೆ ಮೂರನೇ ನಿಯಮ, ಯು ಅಕ್ಷರ ಅದು ಅ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದಾಗಿ. ಒಂದು ಪದ ಯು ನಿಂದ ಪ್ರಾರಂಭವಾಗಿದ್ದು, ಅಂದ್ರೆ ಒಂದು ಪದ, ಯಾವ್ದಾದ್ರು ಒಂದು ಪದ ಯು ನಿಂದ ಪ್ರಾರಂಭವಾಗ್ತಾ ಇದ್ರೆ ಆ ಯು ನಂತರ ಎರಡು ಕಾನ್ಸನೆಂಟ್ ಲೆಟರ್ ಬರಬೇಕು ವಿದ್ಯಾರ್ಥಿಗಳು. ಯು ನಂತರ ಏನ್ ಬರಬೇಕು? ಎರಡು ಕಾನ್ಸನೆಂಟ್ ಲೆಟರ್ ಗಳು ಬಂದರೆ ಯು ಅನ್ನು ಅ ಎಂದು ಉಚ್ಚರಿಸಬೇಕು ಎಂಬುದಾಗಿ. ಅಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಏನು, ಒಂದು ಪದ ಯು ನಿಂದ ಪ್ರಾರಂಭವಾಗ್ತಾ ಇದೆ, ಆ ಯು ಅಕ್ಷರ ನಂತರ ಏನ್ ಬರ್ತಾ ಇದೆ? ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಯು ಅನ್ನು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ನಾವು ಈಗ ಎಕ್ಸಾಂಪಲ್ ಮುಖಾಂತರ ನೋಡೋಣ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಯು ಎನ್ ಡಿ ಇ ಆರ್, ಇದಕ್ಕೆ ನಾವು ಅಂಡರ್. ಏನು ವಿದ್ಯಾರ್ಥಿಗಳೇ? ಅಂಡರ್. ಇಲ್ಲಿ ಗಮನಿಸಬೇಕು, ಯು ಅಕ್ಷರ ಬರ್ತಾ ಇದೆ, ಒಂದು ಪದ ಯು ನಿಂದ ಪ್ರಾರಂಭವಾಗ್ತಾ ಇದೆ, ಆ ಯು ನಿಂದ ಪ್ರಾರಂಭವಾದ ಅಕ್ಷರದ ನಂತರ ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ. ಅದಕ್ಕಾಗಿ ನಾವು ಯು ಅನ್ನು ಅ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅ ಎಂದು ಉಚ್ಚರಿಸ್ತಾ ಇದ್ದೀವಿ. ಮತ್ತೆ ವಿದ್ಯಾರ್ಥಿಗಳೇ, ನಮ್ಗೆ ಯು ಆರ್ ಜಿ ಇ ಎನ್ ಟಿ, ಇದಕ್ಕೆ ನಾವು ಅರ್ಜೆಂಟ್. ಏನು ವಿದ್ಯಾರ್ಥಿಗಳೇ? ಅರ್ಜೆಂಟ್. ಇಲ್ಲಿ ಕೂಡ ನೀವು ಗಮನಿಸಬೇಕು, ಏನೆಂಬುದು ಯು ನಿಂದ ಪ್ರಾರಂಭವಾಗ್ತಾ ಇದೆ, ಯು ನಂತರ ಏನ್ ಬರ್ತಾ ಇದೆ? ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಒಂದು ಆರ್ ಒಂದು ಜಿ ಒಂದು, ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ. ಅದಕ್ಕಾಗಿ ಯು ಅನ್ನು ಅ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಮತ್ತೆ ಯು, ಏನು ವಿದ್ಯಾರ್ಥಿಗಳೇ? ಯು ಎಂ ಬಿ ಆರ್ ಇ ಡಬಲ್ ಎಲ್ ಎ, ಇದಕ್ಕೆ ನಾವು ಅಂಬ್ರೇಲಾ. ಏನು ವಿದ್ಯಾರ್ಥಿಗಳೇ? ಅಂಬ್ರೇಲಾ. ಇಲ್ಲಿ ಕೂಡ ಗಮನಿಸಬೇಕು, ಒಂದು ಪದ ಯು ನಿಂದ ಪ್ರಾರಂಭವಾಗ್ತಾ ಇದೆ, ಯು ನಂತರ ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ. ಏನು ವಿದ್ಯಾರ್ಥಿಗಳೇ? ಯು ನಿಂದ ಪ್ರಾರಂಭವಾಗ್ತಾ ಇದೆ, ಎರಡು ಕಾನ್ಸನೆಂಟ್ ಲೆಟರ್ ಗಳು ಬರ್ತಾ ಇದೆ. ಅದಕ್ಕಾಗಿ ಯು ಅನ್ನು ನಾವು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಮತ್ತೆ ನೀವು ಇಲ್ಲಿ ಮತ್ತೆ ಗಮನಿಸಬೇಕು, ಯು ಎನ್ ಟಿ ಐ ಎಲ್, ಇದಕ್ಕೆ ನಾವು ಅಂಟಿಲ್. ಏನು ವಿದ್ಯಾರ್ಥಿಗಳೇ? ಅಂಟಿಲ್. ಇಲ್ಲಿ ಕೂಡ ಯು ನಿಂದ ಪ್ರಾರಂಭವಾಗ್ತಾ ಇದೆ, ಎರಡು ಕಾನ್ಸನೆಂಟ್ ಗಳು ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾವು ಯು ಅಕ್ಷರವನ್ನು ಅ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ನೀವು ಮತ್ತೆ ಇದಕ್ಕೆ ಎಕ್ಸಾಂಪಲ್ ಅನ್ನು ಬರೆದುಕೊಂಡು ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಇದಕ್ಕೆ ನೀವು ಕರೆಕ್ಟ್ ಆಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಯು ಅಕ್ಷರ ಬಂದಾಗ ಅದು ಅ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದಾಗಿ ನಾವು ಮೂರು ನಿಯಮಗಳ ಪ್ರಕಾರವಾಗಿ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ನಾವು ಯು ಅಕ್ಷರ ಬಂದಾಗ ಅದು ಉ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ? ಅದು ಉ ಅಥವಾ ದೊಡ್ಡ ಹೂ ಕೂಡ ಆಗಿರ್ಬೋದು ವಿದ್ಯಾರ್ಥಿಗಳೇ.
ಅಂದ್ರೆ ಉ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದಾಗಿ ನಾವು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಏನು ಇದೆ ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿ ಒಂದು ಪದದ ಕೊನೆಯಲ್ಲಿ ಯು ಇ ಬಂದರೆ ಏನು ವಿದ್ಯಾರ್ಥಿಗಳೇ, ಒಂದು ಪದದ ಕೊನೆಯಲ್ಲಿ ಯು ಇ ಬಂದರೆ ಯು ಅನ್ನು ಉ ಎಂದು ಏನು ವಿದ್ಯಾರ್ಥಿಗಳೇ, ಉ ಎಂದು ಉಚ್ಚರಿಸಬೇಕು. ಏನು ವಿದ್ಯಾರ್ಥಿಗಳೇ, ಒಂದು ಪದದ ಕೊನೆಯಲ್ಲಿ ಏನ್ ಬರ್ತಾ ಇದ್ರೆ ಯು ಇ ಬರ್ತಾ ಇದ್ರೆ ಅದಕ್ಕೆ ನಾವು ಉ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಈಗ ನಾವು ಇದಕ್ಕೆ ಎಕ್ಸಾಂಪಲ್ ನೋಡೋಣ ವಿದ್ಯಾರ್ಥಿಗಳೇ. ಏನೆಂಬುದು ಬಿ ಎಲ್, ಏನು ವಿದ್ಯಾರ್ಥಿಗಳೇ, BLUE, ಇದಕ್ಕೆ ನಾವು ಬ್ಲೂ. ಏನು ವಿದ್ಯಾರ್ಥಿಗಳೇ, ಬ್ಲೂ. CLUE, ಇದಕ್ಕೆ ನಾವು ಕ್ಲೂ. ಏನು ವಿದ್ಯಾರ್ಥಿಗಳೇ, ಕ್ಲೂ. ಮತ್ತೆ ವಿದ್ಯಾರ್ಥಿಗಳೇ GLUE, ಇದಕ್ಕೆ ನಾವು ಗ್ಲೂ. ಏನು ವಿದ್ಯಾರ್ಥಿಗಳೇ, ಗ್ಲೂ. ಇದೇ ರೀತಿಯಾಗಿ ಒಂದು ಪದದ ಕೊನೆಯಲ್ಲಿ ಯು ಇ ಬರ್ತಾ ಇದ್ರೆ ಅದಕ್ಕೆ ನಾವು ಏನೆಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ, ಯು ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ, ಯು ಎಂದು ಉಚ್ಚರಿಸಬೇಕು ಎಂಬುದಾಗಿ ನಾವು ಈಗ ನೋಡಿದುಕೊಂಡು ವಿದ್ಯಾರ್ಥಿಗಳೇ, ನೀವು ಇದಕ್ಕೆ ಮತ್ತೆ ಎಕ್ಸಾಂಪಲ್ ಬರೆದುಕೊಂಡು ನೀವು ಇದಕ್ಕೆ ಅಭ್ಯಾಸ ಮಾಡಿದ್ದೆ ಆದ್ರೆ ಕರೆಕ್ಟ್ ಆಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ ಯು ಅಕ್ಷರ ಬಂದಾಗ ಅದಕ್ಕೆ ಅ ಎಂದು ಯಾವ ಉಚ್ಚಾರಣೆ ಮಾಡಬೇಕು, ಉ ಎಂದು ಯಾವ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ನಾವು ಯು ಅಕ್ಷರ ಬಂದಾಗ ಅದಕ್ಕೆ ಅರ್ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನೋಡೋಣ ವಿದ್ಯಾರ್ಥಿಗಳೇ. ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಆ ಯು ಅಕ್ಷರ ಬಂದಾಗ ಯು ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಮತ್ತು ಯೋ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನಾವು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆದ್ರೆ ಈಗ ಈ ವಿಡಿಯೋದಲ್ಲಿ ನಾವು ಯು ಅಕ್ಷರ ಬಂದಾಗ ಅದಕ್ಕೆ ಅರ್ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಒಂದು ಪದದ ಕೊನೆಯಲ್ಲಿ ಯು ಆರ್ ಇ ಬಂದರೆ ಅದಕ್ಕೆ ಅರ್ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಏನೂ ಇಲ್ಲ ವಿದ್ಯಾರ್ಥಿಗಳೇ, ಬಹಳಷ್ಟು ಸಿಂಪಲ್ ಆಗಿದೆ. ಒಂದು ಪದದ ಕೊನೆಯಲ್ಲಿ ಯು ಆರ್ ಇ ಬರ್ತಾ ಇದ್ರೆ ಅದಕ್ಕೆ ನಾವು ಅರ್ ಎಂದು ಉಚ್ಚರಿಸಬೇಕು. ಈಗಾಗಲೇ ನಾವು ಇದೇ ಒಂದು ರೂಲ್ಸ್ ಅನ್ನು ಟಿ ಅಕ್ಷರದಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಆದ್ರೆ ಇಲ್ಲಿ ಯು ಅಕ್ಷರ ಬರ್ತಾ ಇದೆ, ಅದ ಕಾರಣಕ್ಕಾಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕು ನೀವು. ಎಕ್ಸಾಂಪಲ್ ಏನು ಇದೆ ನಮ್ಗೆ, NATURE ಏನಿದೆ ವಿದ್ಯಾರ್ಥಿಗಳೇ, ನಮ್ಗೆ ಇಲ್ಲಿ ನೇಚರ್. ಇಲ್ಲಿ ನೀವು ಗಮನಿಸಬೇಕು, ಅರ್ ಎಂದು ಉಚ್ಚರಿಸಿ ಆಗ್ತಾ ಇದೆ ವಿದ್ಯಾರ್ಥಿಗಳು, ನೇಚರ್, ಅರ್. ಮತ್ತೆ CULTURE, ಇದಕ್ಕೆ ನಾವು ಏನು ವಿದ್ಯಾರ್ಥಿಗಳು, ಏನೆಂದು ಕಲ್ಚರ್. ಏನು ವಿದ್ಯಾರ್ಥಿಗಳೇ, ಕಲ್ಚರ್. ಇಲ್ಲಿ ಕೂಡ ಅರ್. ಮತ್ತೆ ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕು, ನೇಚರ್, ಕಲ್ಚರ್ ಆಯ್ತು ವಿದ್ಯಾರ್ಥಿಗಳೇ. ಮತ್ತೆ ಇದೇ ರೀತಿಯಾಗಿ ನೀವು ಒಂದು ಪದದ ಕೊನೆಯಲ್ಲಿ ಯು ಆರ್ ಇ ಬರ್ತಾ ಇದ್ರೆ ನೀವು ಅದಕ್ಕೆ ಅರ್ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇದರಲ್ಲಿ ಏನು ಡಿಫಿಕಲ್ಟೀಸ್ ಏನು ಇಲ್ಲ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇದಕ್ಕೆ ಡಿಸ್ಕಸ್ ಕೂಡ ಮಾಡಿದ್ದೇವೆ. ಆದ್ರೆ ಇಲ್ಲಿ ಗಮನಿಸಬೇಕು, ಒಂದು ಪದದ ಕೊನೆಯಲ್ಲಿ ಯು ಆರ್ ಇ ಬರ್ತಾ ಇದ್ರೆ ಅದಕ್ಕೆ ನಾವು ಅರ್ ಎಂದು ಉಚ್ಚರಿಸಬೇಕು. ಇದಕ್ಕೆ ಕಲ್ಚರ್ ಆಯ್ತು, ನೇಚರ್ ಆಯ್ತು, ಕ್ರಿಯೇಚರ್, ಇದೇ ರೀತಿಯಾಗಿ ನಾವು ಓದಲಿಕ್ಕೆ ಪ್ರಾರಂಭಿಸಬಹುದು ವಿದ್ಯಾರ್ಥಿಗಳೇ. ಇನ್ನುಳಿದ ಯು ಅಕ್ಷರದ ಎರಡು ಉಚ್ಚಾರಣೆಗಳನ್ನು ನಾವು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಏನು ವಿದ್ಯಾರ್ಥಿಗಳೇ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ನೀವು ನಮ್ಮ ಸ್ವರ್ಗಂ ಯೂನಿವರ್ಸಿಟಿ ಸ್ಟಡೀಸ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎನ್ನುವುದಾದರೆ ನಮ್ಮ ಚಾನೆಲ್ ಅನ್ನು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.